ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಗುರುಗಳು, ನಿಮ್ಮ ದೇವರು ಅಂತ ಬೇರೆ ಇಲ್ಲ ಜಗತ್ತಿಗೆ. ಒಬ್ಬ ದೇವರು. ದೇವರಲ್ಲಿ ಭಕ್ತಿ ಮಾಡೋದು ಅಂದರೆ ಕೇವಲ ದೇವರ ಸ್ತುತಿಗಳನ್ನು ಮಾಡುವುದಲ್ಲ, ದೇವರ ವಚನಗಳನ್ನು ಪರಿಪಾಲನೆ ಮಾಡುವುದು, ದೇವರ ಆಜ್ಞೆಯನ್ನು ಪರಿಪಾಲನೆ ಮಾಡುವುದು, ದೇವರಲ್ಲಿ ಅಸಾಧಾರಣವಾದ ಶ್ರದ್ಧೆಯನ್ನಿಟ್ಟುಕೊಳ್ಳೋದು, ಇಟ್ಟುಕೊಳ್ಳೋದು. ನಿನ್ನ ಸುಗುಣಗಳ ನಂಬಿಕೆ ಏನಾಗಿಲ್ಲ, ಆ ಪರಿಸ್ಥಿತಿ ಬರಬಾರದು. ದೇವರ ಗುಣಗಳ ಬಗ್ಗೆ ದೃಢವಾದ ನಂಬಿಕೆ ಇರಬೇಕು. ನಂಬಿಕೆ ಇಲ್ಲದೆ ನಾವು ದೇವರ ಬಗ್ಗೆ ಭಕ್ತಿ ಮಾಡ್ತೇವೆ ಅಂದರೆ ಅರ್ಥ ಇಲ್ಲ. ಹಾಗಾದರೆ ಶ್ರೀಮಠ್ ಟೀಕಾಕೃತ್ಪಾದರ ಸಂದೇಶ ನಮಗೇನು ಅಂದರೆ, ಗುರುಗಳ ಮಾತಿನಲ್ಲಿ ಶ್ರದ್ಧೆ ಇರಬೇಕು, ವಾಯುದೇವರ ಮಾತಿನಲ್ಲಿ ಶ್ರದ್ಧೆ ಇರಬೇಕು. ಅದು ಎಷ್ಟು ಸತ್ಯ, ಎಷ್ಟು ಪ್ರಮಾಣವಾಗಿದೆ. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ಆದರೆ ದೇವರ ಪ್ರೇರಣೆಯಂತೆ ನಡೆಯುವವರು ಯಾರು ಅನ್ನುವ ಪ್ರಶ್ನೆಗೆ ಯಾರಲ್ಲ ಅಂತ ಮರುಪ್ರಶ್ನೆಯನ್ನು ಮಾಡಬೇಕಾಗತ್ತೆ. ಪ್ರಪಂಚದೊಳಗಿರುವ ಎಲ್ಲ ಚೇತನಾತ್ಮಕವಾದ ಪದಾರ್ಥಗಳು, ಎಲ್ಲ ಚೇತನರು ಎಲ್ಲ ಅಚೇತನರು ಪರಮಾತ್ಮನ ಪ್ರೇರಣೆಗೆ ವಶರು. ಅವನ ಇಚ್ಛೆಯಂತೆ ಎಲ್ಲರೂ ನಡೆಯೋದು, ಎಲ್ಲ ವಸ್ತುಗಳು ಕಾರ್ಯಶೀಲವಾಗುವುದು. ಬಿಡಿಸಿ ಹೇಳೋದಾದರೆ, ವ್ಯವಹಾರದೊಳಗೆ ನಿಮಗೆ ಯಾರೋ ಬಂದು ಬೈತಾರೆ, ಏನು ಮೂರ್ಖ ಇದ್ದಿ, ತಿಳುವಳಿಕೆ ಇಲ್ಲ, ಬುದ್ಧಿ ಇಲ್ಲ ನಿನಗೇನು ಬುದ್ಧಿ ಇದೆಯೋ ಮುಟ್ಟಾಳ. 2ನೇ ಕ್ಷಣಕ್ಕೆ ಬಂದಿರ್ತಾರೆ, ಅವನ ಮಾತು ಮುಗಿಯೋದ್ರೊಳಗೆ ರಿಟರ್ನ್ ಹೋಗಿರತ್ತೆ ನಮ್ಮಂಥವರ ಉತ್ತರ. ಕೆಲವು ಸಂದರ್ಭದೊಳಗೆ ತಾಳ್ಮೆಯಿಂದ ಸಹನೆ ಮಾಡಿಕೊಳ್ತಾನೆ, ಆದರೆ ಮನಸ್ಸಿನಲ್ಲಂತೂ ಬೇಜಾರಾಗ್ತದೆ. ಇವನು ಯಾವನು ನನಗೆ ಬೈಯೋನು ಅಂತ ಮನಸ್ಸಿನಲ್ಲಿ ಅನಿಸುತ್ತೆ. ಇದೇ ರೀತಿ ತಿರುಗಿ ಬಾಣ ಇವನಿಗೆ ಕೊಡ್ಬೋದಲ್ಲ ಅಂತ ಅನಿಸುತ್ತೆ. ಸಹನೆ ಮಾಡ್ತಾನೆ, ಇರಲಿ ಸಹನೆ ಮಾಡಿಕೊಳ್ಳೋಣ ಅಂತ. ನೋಡಿ, ಅಂದರೆ ರಾಮನ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಅಂದರೆ ರಾಮ ನಿಷ್ಠುರವಾದ ಮಾತನ್ನಾಡಿದಾಗ ಮರಳಿ ನಿಷ್ಠುರ ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಅಷ್ಟೇ ಅಲ್ಲ, ಇವನಿಗೆ ನಿಷ್ಠುರವಾದ ಉತ್ತರವನ್ನು ಹೀಗೆ ಕೊಡಬಹುದು ಅಂತ ಮನಸ್ಸಿನಲ್ಲಿಯೂ ಬರ್ತಾ ಇರಲಿಲ್ಲಂತೆ. ಬಾಯಿಯಿಂದ ಅನ್ನೋದಲ್ಲ, ನೋತ್ತರಂ ಪ್ರತಿಪದ್ಯತೆ, ಮನಸ್ಸಿನಲ್ಲಿಯೂ ಹೀಗೆ ಉತ್ತರ ಕೊಡಬಹುದಲ್ಲ ಇವನಿಗೆ ಅಂತ ಅನಿಸ್ತಾ ಇರಲಿಲ್ಲ. ಆ ವಿಚಾರವನ್ನೇ ಮಾಡ್ತಾ ಇರಲಿಲ್ಲ. ಏನೋ ಪಾಪ ಕಷ್ಟದಲ್ಲಿದ್ದಾನೆ, ಮಾತನಾಡಿದ್ದಾನೆ, ಅವನ ಕಷ್ಟಗಳನ್ನು ಪರಿಹಾರ ಮಾಡಿದರೆ ಸಾಕು ಅಂತ. ಅಷ್ಟಕ್ಕೆ ಪರಮಾತ್ಮ ಅವನನ್ನು ಉದ್ಧಾರ ಮಾಡ್ತಾ ಇದ್ದ ಹೊರತು ಪ್ರತಿಯಾಗಿ ನಿಷ್ಠುರ ಉತ್ತರವನ್ನು ಕೊಡ್ತಾ ಇರಲಿಲ್ಲ. ಧೈರ್ಯ, ಒಂದು ಭರವಸೆ. ಏನು ಭರವಸೆ? ನಾವು ಯಾವ ದೇವರನ್ನು ನಂಬಿದ್ದೇವೋ ಆ ದೇವರನ್ನೇ ಗಟ್ಟಿಯಾಗಿ ನಂಬಿದರೆ ನಮಗಿನ್ಯಾರ ಭಯವೂ ಇಲ್ಲ. ಯಾರ ಭಯವೂ ಇಲ್ಲ. ಯಾಕೆ ಅಂದರೆ ಎಲ್ಲರನ್ನೂ ಸೋಲಿಸುವಂತಹ ದೇವರನ್ನು ನಾವು ಕಾಲ ಹಿಡಿದಿದ್ದೇವಲ್ಲ, ಅಂತಹ ದೇವರಿಗೆ ನಾವು ಶರಣ ಹೋದ್ಮೇಲೆ ಯಾರಿಗೆ ಯಾಕೆ ಹೆದರಬೇಕು ಅಂತ. ರಾಮ ಇದ್ದಲ್ಲಿ ನಾನು ಅಂತನ್ನುವ ದೃಢವಾದ ಸಂಕಲ್ಪವನ್ನು ಮಾಡಿದವಳು ಸೀತೆ, ಶ್ರೀರಾಮನನ್ನು ಹಿಂಬಾಲಿಸಿದಳು ಅಂತ ಕೇಳುತ್ತೇವೆ. ಇದು ನಮ್ಮ ಭಾರತೀಯ ಸಂಸ್ಕೃತಿ, ಇದು ನಮ್ಮ ಮಹಾಭಾರತದ ಸಂಸ್ಕೃತಿ, ಇದು ರಾಮಾಯಣದ ಸಂಸ್ಕೃತಿ. ಪತಿಯ ಅತಿಕ್ರಮಣವನ್ನು ಮಾಡಿ ಬೇರೆಯವರನ್ನ ನೋಡುವುದಾಗಲಿ, ಅವರ ಸಂಗ ಮಾಡುವುದಾಗಲಿ, ಪತಿಗೆ ಹಿಂಸೆ ಕೊಡುವುದಾಗಲಿ, ಸೇವೆ ಮಾಡದಂತೆ ಅವನನ್ನು ದುಃಖಕ್ಕೆ ಈಡು ಮಾಡುವುದಾಗಲಿ, ಇದೆಲ್ಲ ಜನ್ಮಾಂತರದಲ್ಲಿ ವೈಧವ್ಯಕ್ಕೆ ಕಾರಣವಾಗತ್ತೆ. ಪತಿಗೆ ಅನುಕೂಲರಾಗಿ ಇರಬೇಕು ಅಂತನ್ನುವ ಮಾತನ್ನು ತಿಳಿಸ್ತಾ ಇದ್ದಾರೆ.